ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ನಿಮಗೆ ಅತ್ಯುತ್ತಮವಾದಂತಹ ಸರಳವಾದಂತಹ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಹೌದು ಸ್ನೇಹಿತರೆ, ಮನೆಗಳಲ್ಲಿರ್ತಕ್ಕಂತಹ ಯಾವುದೇ ಸಮಸ್ಯೆ ಇರಲಿ, ಅದು ಹಣಕಾಸಿನ ಸಮಸ್ಯೆ ಆಗಿರಲಿ ಅಥವಾ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರೋದು. ಹೌದು, ಪ್ರತಿಯೊಂದು ಮನೆಗಳಲ್ಲಿ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತದೆ. ಆದರೆ ಅಂತಹ ಸಮಸ್ಯೆಗಳು ಎದುರಾದಾಗ ನಮಗೆ ಯಾವ ರೀತಿಯಾಗಿ ಪರಿಹಾರವನ್ನು ಮಾಡಿಕೊಳ್ಬೇಕು ಎಂಬುದು ಗೊತ್ತಾಗೋದಿಲ್ಲ. ಇಂತಹ ಸಮಯದಲ್ಲಿ ಸರಳವಾಗಿ ಎಲ್ಲರೂ ಮಾಡಬಹುದಾದಂತಹ ಯಾವುದೇ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ನೀವು ಮಾಡಬಹುದು. ಹೌದು ಸ್ನೇಹಿತರೆ, ಈ ಒಂದು ಸುಲಭವಾದಂತಹ ಒಂದು ರೆಮಿಡಿಯನ್ನು ಪರಿಹಾರವನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಯಾವುದೇ ಕಷ್ಟಗಳನ್ನು ಎದುರಿಸುವಂತಹ ಧೈರ್ಯ ಶಕ್ತಿ ಬರುವುದರ ಜೊತೆ ನೀವು ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಹೌದು ಸ್ನೇಹಿತರೆ, ಅದರಲ್ಲೂ ಸರಳವಾಗಿ ಇವತ್ತಿನ ದಿನ ನಾವು ಲವಂಗದ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೌದು, ಲವಂಗವನ್ನು ನಮ್ಮ ಸನಾತನ ಕಾಲದಿಂದಲೂ ಹಲವಾರು ವಿಧದಲ್ಲಿ ಬಳಸುತ್ತಾ ಬಂದಿದ್ದೇವೆ. ಆದರೆ ಇವತ್ತಿನ ದಿನ ಸರಳವಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಕೆಲವೊಂದು ಕಷ್ಟಗಳಿಗೆ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಬಳಸಬೇಕು ಎಂಬುದನ್ನು ತಿಳಿಯೋಣ ಸ್ನೇಹಿತರೆ. ಹಾಗೂ ಕೆಲವರ ಮನೆಗಳಲ್ಲಿ ಆರ್ಥಿಕ ಸಮಸ್ಯೆಗಳು ದಿನೇ ದಿನೇ ತುಂಬಾನೇ ಹೆಚ್ಚಾಗ್ತಾ ಇರುತ್ತೆ. ಆದರೆ ಅಂತಹ ಸಮಸ್ಯೆಗಳು ಅಂದರೆ ಹಣಕಾಸಿನ ಸಮಸ್ಯೆಗಳು ಎದುರಾದಾಗ ಆ ಒಂದು ಸಮಸ್ಯೆಯಿಂದ ಹೊರಬರುವಂತಹ ದಾರಿ ಕೂಡ ನಮಗೆ ತಿಳಿಯೋದಿಲ್ಲ ಅಂತ. ಹಾಗೂ ಕೆಲವೊಮ್ಮೆ ಮನೆಗಳಲ್ಲಿ ಒಂದು ನಕಾರಾತ್ಮಕ ವಾತಾವರಣ ಉಂಟಾಗುತ್ತದೆ. ಅಂದರೆ ಮನೆಯ ಸದಸ್ಯರಲ್ಲಿ ಮನಸ್ತಾಪ, ಸಿಟ್ಟು, ಕೋಪ ಇದೇ ರೀತಿಯಾದಂತಹ ಕೆಲವು ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ಎದುರಾಗ್ತಾ ಇರುತ್ತದೆ. ಅಂತಹ ಸಂದರ್ಭಗಳಲ್ಲಿ ನಾವು ಈ ಒಂದು ಲವಂಗವನ್ನು ಪರಿಣಾಮಕಾರಿಯಾಗಿ ಬಳಸಬಹುದು ಸ್ನೇಹಿತರೆ. ಹೌದು, ಇದು ನಿಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಾಯಿಸಬಹುದಾದಂತಹ ಒಂದು ಅತ್ಯುತ್ತಮವಾದಂಥ ಪದಾರ್ಥವಾಗಿದೆ. ಹಾಗಾದರೆ ಬನ್ನಿ ನೋಡೋಣ, ಯಾವೆಲ್ಲ ಸಮಸ್ಯೆಗಳಿಗೆ ನಾವು ಯಾವ ರೀತಿಯಾಗಿ ಲವಂಗವನ್ನು ಬಳಸಬೇಕು ಎಂಬುದನ್ನು. ಮೊದಲನೆಯದಾಗಿ ಹಣಕಾಸಿನ ಸಮಸ್ಯೆ. ಹೌದು, ನಿಮ್ಮ ಮನೆಗಳಲ್ಲಿ ಹೆಚ್ಚಿನ ಸಾಲವಾಗ್ತಾ ಇದ್ರೆ ಹಾಗೂ ಹಣಕಾಸಿನ ಹೆಚ್ಚು ಹಣ ಖರ್ಚಾಗ್ತಾ ಇದ್ರೆ ಅಥವಾ ಯಾವುದೇ ರೀತಿಯಾದಂತಹ ಹಣದ ಬರುವಿಕೆಯಲ್ಲಿ ಅಡೆತಡೆಗಳು ಉಂಟಾಗ್ತಾ ಇದೆ, ಎಷ್ಟೇ ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ಹಣ ಉಳಿತಾಯವಾಗ್ತಾ ಇಲ್ಲ ಅಂದಾಗ ಈ ಒಂದು ಸರಳವಾಗಿ ಈ ಒಂದು ಲವಂಗದ ಪರಿಹಾರವನ್ನು ಮಾಡಬಹುದು. ಹೌದು, ಅಂದರೆ 2 ಲವಂಗ ಮತ್ತು ಒಂದು ಸಣ್ಣ ತುಂಡು ಕರ್ಪೂರವನ್ನು ತೆಗೆದುಕೊಳ್ಳಿ. ಹಾಗೂ ಇದನ್ನು ಪ್ರತಿನಿತ್ಯ ಸಂಜೆ, ವಿಶೇಷವಾಗಿ ಶುಕ್ರವಾರ ಅಥವಾ ಹುಣ್ಣಿಮೆಯ ದಿನದಂದು ಇವುಗಳನ್ನು ಒಟ್ಟಾಗಿ ನೀವು ಸುಡಬೇಕು. ಹೌದು ಸ್ನೇಹಿತರೆ, ಈ ಒಂದು ವಾಸನೆ ಮನೆಯ ತುಂಬ ಹರಡಬೇಕು. ಇದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಆಹ್ವಾನಿಸುತ್ತದೆ. ಅಂದರೆ ನಿಮ್ಮ ಬಳಿ ಹಣ ಸೇರಲು ಇರುವಂತಹ ಯಾವುದೇ ಅಡೆತಡೆಗಳಿದ್ದರೆ ಆ ಎಲ್ಲ ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಸ್ನೇಹಿತರೆ. ಹೌದು, ಅತ್ಯಂತ ಪುರಾತನ ಕಾಲದಿಂದಲೂ ಈ ಒಂದು ರೆಮಿಡಿಯನ್ನು ಹಾಕ್ತಾ ಬಂದಿದ್ದಾರೆ. ಇದು ಅಷ್ಟೇ ರೀತಿಯಾದಂತಹ ಪವರ್ಫುಲ್ ಆಗಿರುವಂತಹ ಒಂದು ಶಕ್ತಿಶಾಲಿಯಾದಂತಹ ರೆಮಿಡಿ ಆಗಿದೆ. ಹೌದು, ಬೆಸ್ಟ್ ರಿಸಲ್ಟ್ಗಳಿಗಾಗಿ ನೀವು ಈ ಒಂದು ಪರಿಹಾರವನ್ನು 11 ಶುಕ್ರವಾರಗಳ ಕಾಲ ಕಂಟಿನ್ಯೂ ಆಗಿ ಮಾಡ್ತಾ ಬನ್ನಿ. ಇದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ಪರಿಹಾರವಾಗುತ್ತಾ ಹೋಗುತ್ತದೆ. ಹೌದು, ಹಾಗೂ ಈ ಒಂದು ರೆಮಿಡಿಯನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಮಾಡಬಹುದು ಅಥವಾ ಮನೆಯ ಮಧ್ಯಭಾಗದಲ್ಲಿ ಈ ಒಂದು ಕರ್ಪೂರ ಮತ್ತು ಲವಂಗವನ್ನು ಸುಡಬೇಕು ಹಾಗೂ ಸಂಜೆಯ ಸಮಯದಲ್ಲಿ ಸುಡಬೇಕಾಗುತ್ತದೆ. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಯಾವುದೇ ರೀತಿಯಾದಂತಹ ಉದ್ಯೋಗದ ಸಮಸ್ಯೆಯಲ್ಲಿ ಅಥವಾ ನಿಮಗೆ ಜಾಬ್ ಸಿಗ್ತಾ ಇಲ್ಲ ಅಥವಾ ಸಿಕ್ಕಿರೋ ಜಾಬ್ನಲ್ಲಿ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅಥವಾ ನೀವು ಯಾವುದಾದ್ರೂ ಒಂದು ವ್ಯವಹಾರ ಅಥವಾ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ ಅಂದಾಗ ಆ ಒಂದು ಸ್ಥಳದಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡಬಹುದು. ಇದಕ್ಕಾಗಿ ನೀವು ಒಂದು ಬಿಳಿ ಪೇಪರಲ್ಲಿ ನಿಮ್ಮ ಒಂದು ಇಚ್ಛೆಯನ್ನು ಬರೆಯಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ನನ್ನ ವ್ಯವಹಾರದಲ್ಲಿ ಹೆಚ್ಚಿನದಾದಂತಹ ಲಾಭವನ್ನು ಕಾಣಬೇಕು ಅಥವಾ ನನಗೆ ಒಂದು ಒಳ್ಳೆಯ ಜಾಬ್ ಸಿಗಬೇಕು ಅಂತ ಹೇಳಿ ಬರೆಯಬೇಕು. ಹೌದು, ಈ ರೀತಿಯಾದಂತಹ ನಿಮ್ಮ ಇಚ್ಛೆಯನ್ನು ಆ ಒಂದು ಬಿಳಿ ಕಾಗದದಲ್ಲಿ ಬರೆದು ಅದರಲ್ಲಿ 3 ಲವಂಗಗಳನ್ನು ಇಡಬೇಕು. ಹೌದು, ಈ ರೀತಿಯಾಗಿ 3 ಲವಂಗಗಳನ್ನು ಇಟ್ಟು ನಂತರ ಅದನ್ನು ಮಡಚಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಂತರ ಇದನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜಿಸಬಹುದು. ಯಾರಿಗಾದರೂ ಜಾಬ್ ಬೇಕು ಅಥವಾ ಕೆಲಸಕ್ಕಾಗಿ ಹುಡುಕ್ತಾ ಇದ್ದರೆ ಇದನ್ನು ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜಿಸಬಹುದು. ಅಥವಾ ವ್ಯವಹಾರದಲ್ಲಿ ಉನ್ನತಿಯನ್ನು ಬಯಸ್ತಾ ಇದ್ದರೆ ಈ ಒಂದು ಬಟ್ಟೆಯನ್ನು ನಿಮ್ಮ ವ್ಯವಹಾರ ಮಾಡುವ ಸ್ಥಳದಲ್ಲಿ ಇಡಬಹುದು. ಆದರೆ ಇದನ್ನು ಯಾರು ಕೂಡ ಮುಟ್ಟಬಾರದು. ಹೌದು ಸ್ನೇಹಿತರೆ, ಇದನ್ನು ಪೂರ್ಣ ನಂಬಿಕೆಯಿಂದ ಮಾಡಿ. ಪ್ರತಿದಿನ ಈ ಒಂದು ಗಂಟನ್ನು ನೋಡಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಬನ್ನಿ. ಖಂಡಿತವಾಗಿಯೂ ಕೂಡ ನಿಮ್ಮ ಇಚ್ಛೆ ಪೂರ್ಣಗೊಳ್ಳುತ್ತದೆ. ಹಾಗೂ ನಿಮ್ಮ ಆಸೆ ಏನೇ ಇದ್ದರೂ ಕೂಡ ಈ ಒಂದು ಗಂಟನ್ನು ಅಂದರೆ ಈ ಲವಂಗದ ಗಂಟನ್ನು ಕಟ್ಟಿ ಪೂಜಿಸುವುದರಿಂದ ನಿಮ್ಮ ಇಚ್ಛೆ ಬಹುಬೇಗ ಪೂರ್ಣಗೊಳ್ಳುತ್ತಾ ಹೋಗುತ್ತದೆ. ನಂತರ ನಿಮ್ಮ ಇಚ್ಛೆ ಪೂರ್ಣಗೊಂಡ ಬಳಿಕ ಈ ಒಂದು ಲವಂಗವನ್ನು ಯಾವುದಾದರೂ ಮರದ ಕೆಳಗಡೆ ಅದನ್ನು ಹಾಕಿ ಬನ್ನಿ. ಹೌದು, ನಂತರ ನೋಡುವುದಾದರೆ ನಿಮ್ಮ ಮನೆಗಳಲ್ಲಿ ನೆಗೆಟಿವ್ ಶಕ್ತಿ ಜಾಸ್ತಿ ಆಗಿದ್ರೆ ಅಥವಾ ಯಾರಾದರೂ ದೃಷ್ಟಿ ದೋಷದಿಂದ ನಿಮ್ಮ ಮನೆಗಳಲ್ಲಿ ಪದೇ ಪದೇ ಅನಾರೋಗ್ಯಕ್ಕೆ ಈಡಾಗ್ತಾ ಇದ್ರೆ ಅಥವಾ ಕೆಲವೊಂದು ಸಮಸ್ಯೆಗಳು ಅಂದರೆ ನೆಗೆಟಿವ್ ಎನರ್ಜಿ ಬಂದಾಗ ನಮ್ಮ ಮನೆಗಳಲ್ಲಿ ಯಾವ ರೀತಿಯಾದಂಥ ಸಮಸ್ಯೆ ಬರುತ್ತದೆ ಅನ್ನೋದು ಹೇಳೋದಕ್ಕಾಗಲ್ಲ. ಹೌದು, ಅದು ಹಲವಾರು ರೀತಿಯಲ್ಲಿ ನಮ್ಮ ಮನೆಗಳನ್ನು ಆವರಿಸಿಕೊಳ್ಳುತ್ತಾ ಹೋಗುತ್ತದೆ. ಇದರಿಂದಾಗಿ ಈ ಒಂದು ಸಮಸ್ಯೆಗೆ ನಾವು ಈ ಒಂದು ಲವಂಗವನ್ನು ಸರಳವಾಗಿ ಬಳಸಬಹುದು. ಅಂದರೆ ದುಷ್ಟರ ಕಣ್ಣು ಅಥವಾ ನಕಾರಾತ್ಮಕತೆಯನ್ನು ತೆಗೆದುಹಾಕಲು 5 ಲವಂಗಗಳನ್ನು ತೆಗೆದುಕೊಂಡು ನಿಮ್ಮ ಮನೆಗಳಲ್ಲಿ ಯಾರಿಗಾದರೂ ದೃಷ್ಟಿ ದೋಷವಾಗಿದ್ದರೆ ಆ ವ್ಯಕ್ತಿಯ ಸುತ್ತಲೂ 7 ಬಾರಿ ಸುತ್ತಿ. ಹೌದು, 7 ಬಾರಿ ಪ್ರದಕ್ಷಿಣಾಕಾರವಾಗಿ ತಿರುಗಿಸಿ ನಂತರ ಅವುಗಳನ್ನು ಮನೆಯ ಹೊರಗಡೆ ಸುಟ್ಟು ಬಿಡಿ. ಈ ರೀತಿಯಾಗಿ ಮಾಡೋದ್ರಿಂದ ದೃಷ್ಟಿ ದೋಷದಿಂದ ಹೊರಬರಬಹುದು.
ಮನೆಯಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜಿಯನ್ನು ತೆಗೆದುಹಾಕಲು ಮನೆಯಲ್ಲಿ ಒಂದು ಸಕಾರಾತ್ಮಕ ವಾತಾವರಣವನ್ನು ಕ್ರಿಯೇಟ್ ಮಾಡಬೇಕು. ಹಾಗೂ ಮನೆಯನ್ನು ಒಂದು ಕ್ಲೆನ್ಸ್ ಆಗಿ ಮಾಡಬೇಕು ಅಂದರೆ ಒಂದು ಲವಂಗವನ್ನು ಬಳಸಬಹುದು. ಹೌದು, ಲವಂಗವನ್ನು ಒಂದು ರಕ್ಷಣೆಯ ಸಂಕೇತವೆಂದು ಹೇಳಲಾಗ್ತದೆ. ಹಾಗಾಗಿ ಈ ಒಂದು ಲವಂಗವನ್ನು ನಿರಂತರವಾಗಿ 7 ವಾರಗಳ ಕಾಲ ಅಂದರೆ ಮಂಗಳವಾರ ಮತ್ತು ಶನಿವಾರಗಳಂದು ಈ 7 ವಾರಗಳ ಕಾಲ ಈ ಒಂದು ಲವಂಗವನ್ನು ಬಳಸಬಹುದು. ಅಂದರೆ ಅದಕ್ಕಾಗಿ ಬಿಳಿ ಸಾಸಿವೆ ಹಾಗೂ 5 ಲವಂಗ ಮತ್ತು ಧೂಪದ ಜೊತೆ ಈ ಒಂದು ಲವಂಗವನ್ನು ಸುಡಬೇಕು. ಜೊತೆಗೆ ಸ್ವಲ್ಪ ಕರ್ಪೂರವನ್ನು ಹಾಕಿ ಸುಡಬಹುದು. ಇದನ್ನು ಪ್ರತಿ 7 ವಾರಗಳ ಕಾಲ ಮನೆಗಳಲ್ಲಿ ಮಾಡಿ ಧೂಪವನ್ನು ಬೆಳಗಿಸುವುದರಿಂದ ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಮೂಲೆಗೂ ಈ ಒಂದು ಧೂಪವನ್ನು ಬೆಳಗಿಸುತ್ತಾ ಹೋಗಬೇಕು. ಹೀಗೆ ಮಾಡುವುದು ನಿಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ನಕಾರಾತ್ಮಕತೆಯನ್ನು ಹೊರಹಾಕುತ್ತದೆ ಸ್ನೇಹಿತರೆ. ಹೌದು, ಪರಿಣಾಮಕಾರಿಯಾಗಿ ಈ ಒಂದು ಬಿಳಿ ಸಾಸಿವೆ ಜೊತೆ ಈ ಲವಂಗವನ್ನು ಸೇರಿಸಿ ಬೆಳೆಸೋದ್ರಿಂದ ಅತ್ಯಂತ ಶೀಘ್ರವಾಗಿ ನಿಮಗೆ ಫಲವನ್ನು ಕೊಡುತ್ತದೆ. ಹಾಗೂ ಮನೆಯಲ್ಲಿ ಒಂದು ಉಲ್ಲಾಸಮಯವಾದಂತಹ ಒಂದು ವಾತಾವರಣ ಕ್ರಿಯೇಟ್ ಆಗುತ್ತದೆ ಸ್ನೇಹಿತರೆ. ಹೌದು, ಲವಂಗವನ್ನು ನಮ್ಮ ಪುರಾತನ ಕಾಲದಿಂದಲೂ ಹಲವಾರು ವಿಧಗಳಲ್ಲಿ ಬಳಸ್ತಾ ಹೋಗಿದ್ದೇವೆ. ಸರಳವಾಗಿ ಯಾವುದೇ ವಿಧಾನದಲ್ಲಿ ಈ ಒಂದು ಲವಂಗವನ್ನು ಮಾಡಿದರೂ ಕೂಡ ಅದು ಪರಿಣಾಮಕಾರಿಯಾಗಿ ನಿಮಗೆ ರಿಸಲ್ಟ್ ಅನ್ನು ಕೊಡುತ್ತದೆ ಸ್ನೇಹಿತರೆ. ಹೌದು, ಹಾಗೂ ಈ ಒಂದು ಲವಂಗವನ್ನು ಶುಕ್ರ ಮತ್ತು ಸಂಪತ್ತಿನ ದೇವತೆಯಾದಂತಹ ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧ ಹೊಂದಿದೆ. ಹಾಗಾಗಿ ಈ ಒಂದು ಲವಂಗವನ್ನು ಸಂಜೆಯ ಸಮಯದಲ್ಲಿ ನಾವು ಕರ್ಪೂರದೊಂದಿಗೆ ಬೆಳಗಿಸೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಸಮೃದ್ಧಿ ಹೆಚ್ಚಾಗುತ್ತಾ ಹೋಗುತ್ತದೆ. ಹೌದು, ಸಂಪತ್ತು ಆಕರ್ಷಣೆಯಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹಾಗೂ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಯಾವುದೇ ರೀತಿಯಾದಂತಹ ಗ್ರಹ ಬಲಗಳನ್ನು ಹೆಚ್ಚಿಸಲು ಕೂಡ ಈ ಒಂದು ನಾವು ಲವಂಗವನ್ನು ಬಳಸಬಹುದು. ಅಂದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಅಥವಾ ಗುರು ದುರ್ಬಲವಾಗಿದ್ದರೆ ಲಕ್ಷ್ಮೀ ಪೂಜೆ ಮಾಡಿ ನಂತರ ಒಂದು ಗುರುವಿನ ಪೂಜೆಯ ಸಮಯದಲ್ಲಿ ಈ ಲವಂಗವನ್ನು ಅರ್ಪಿಸುವುದರಿಂದ ಅಂದರೆ ಲಕ್ಷ್ಮೀ ಬಳಿಯ ಒಂದು 2 ಲವಂಗಗಳನ್ನು ಇಟ್ಟು ಪೂಜಿಸುವುದರಿಂದ ಪ್ರತಿನಿತ್ಯವಾಗಿ ಲಕ್ಷ್ಮೀ ದೇವಿಯ ಬಳಿ ಲವಂಗಗಳನ್ನು ಇಟ್ಟು ಪೂಜಿಸುವುದರಿಂದಲೂ ಕೂಡ ನೀವು ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಹಾಗೂ ಇರ್ತಕ್ಕಂಥ ಯಾವುದೇ ರೀತಿಯ ಹಣಕಾಸಿನ ತೊಂದರೆಯಿಂದಲೂ ಕೂಡ ನೀವು ಪಾರಾಗಬಹುದು ಸ್ನೇಹಿತರೆ. ಈ ಒಂದು ಲವಂಗವನ್ನು ಬಳಸುವುದರಿಂದ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಈಸಿಯಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅಂದರೆ ಹಾಗೂ ಈ ಒಂದು ಕೆಂಪು ಬಟ್ಟೆಯಲ್ಲಿ 3 ಲವಂಗಗಳನ್ನು ಕಟ್ಟಿಕೊಂಡು ಅದನ್ನು ಸದಾ ನಿಮ್ಮ ಪರ್ಸಿನ ಬಳಿ ಅಥವಾ ಹಣ ಇಡುವ ಜಾಗದಲ್ಲಿ ಇಡುವುದರಿಂದ ನಿಮ್ಮ ಎಲ್ಲ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಕನಸುಗಳಿರಲಿ, ಆ ಎಲ್ಲ ಇಚ್ಛೆಗಳಿರಲಿ, ಆ ಎಲ್ಲ ಗುರಿಗಳು ಕೂಡ ನೆನಸಾಗುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು, ಅಷ್ಟೇ ಅಲ್ಲದೆ ಪರಿಣಾಮಕಾರಿಯಾಗಿ ನಿಮಗೆ ರಿಸಲ್ಟ್ ಬೇಕು ಅಂದರೆ ಪ್ರತಿನಿತ್ಯ ಸಂಜೆಯ ಸಮಯದಲ್ಲಿ ತುಪ್ಪದ ದೀಪ ಅಥವಾ ಕೊಬ್ಬರಿ ಎಣ್ಣೆಯ ದೀಪವನ್ನು ಬೆಳಗಿಸಿ ಆ ಒಂದು ದೀಪದಲ್ಲಿ 2 ಲವಂಗಗಳನ್ನು ಹಾಕುತ್ತಾ ಬನ್ನಿ. ಹೌದು, ಇದನ್ನು ಪ್ರತಿನಿತ್ಯ 21 ದಿನಗಳ ಕಾಲ ಅಥವಾ 41 ದಿನಗಳ ಕಾಲ ಅಥವಾ 48 ದಿನಗಳ ಕಾಲ ಈ ಒಂದು ಲವಂಗದ ದೀಪವನ್ನು ಬೆಳಗಿಸುತ್ತಾ ಬನ್ನಿ. ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಸ್ನೇಹಿತರೆ. ಹಾಗೂ ಎಫೆಕ್ಟಿವ್ ಆಗಿ ರಿಸಲ್ಟ್ ಅನ್ನು ಕೊಡುತ್ತದೆ. ನಿಮ್ಮ ಯಾವುದೇ ಆ ಎಲ್ಲ ಇಚ್ಛೆಗಳು ಕೂಡ ನೆನಸಾಗಲು ಈ ಒಂದು ದೀಪ ಕಾರಣವಾಗುತ್ತದೆ ಸ್ನೇಹಿತರೆ. ಹೌದು, ನಂಬಿಕೆಯಿಂದ ಮಾಡುವಂಥ ಪ್ರತಿಯೊಂದು ಕೆಲಸವೂ ಅಗಾಧವಾದಂಥ ಯಶಸ್ಸನ್ನು ಕೊಡುತ್ತದೆ. ಆದರೆ ಮಾಡುವಂತಹ ಮನಸ್ಸು ನಮ್ಮಲ್ಲಿ ಇರಬೇಕು ಅಷ್ಟೇ. ಹಾಗೂ ನಿಮ್ಮ ಮನೆಗಳಲ್ಲಿ ಯಾವುದೇ ರೀತಿಯಾದಂತಹ ವಾಸ್ತು ದೋಷಗಳಿದ್ದರೆ ಆ ಎಲ್ಲ ವಾಸ್ತು ದೋಷಗಳಿಂದಲೂ ಕೂಡ ಈ ಒಂದು ಲವಂಗವನ್ನು ಬಳಸಿ ನಾವು ಪರಿಹಾರವನ್ನು ಕಾಣಬಹುದು. ಹೌದು, ಮಂಗಳವಾರ ಅಥವಾ ಶನಿವಾರ ಮನೆಯ ಎಲ್ಲ ಕೋಣೆಗಳಲ್ಲಿ ಲವಂಗವನ್ನು ಕರ್ಪೂರದ ಜೊತೆ ಲವಂಗವನ್ನು ಹಾಕಿ ಸುಡುವುದರಿಂದ ನಕಾರಾತ್ಮಕ ಕಂಪನಗಳು ಹಾಗೂ ವಾಸ್ತು ದೋಷಗಳು, ವಿಶೇಷವಾಗಿ ರಾಹುಕೇತುವಿನ ಪರಿಣಾಮದಿಂದಾಗಿ ಏನಾದರೂ ತೊಂದರೆಗಳು ಉಂಟಾಗ್ತಾ ಇದ್ದರೆ ಆ ಎಲ್ಲ ತೊಂದರೆಗಳಿಂದ ನಿವಾರಣೆ ಹೊಂದುತ್ತೀರಿ. ಹೌದು ಸ್ನೇಹಿತರೆ, ಯಾವುದೇ ರೀತಿಯಾದಂತಹ ಒಂದು ಪರಿಹಾರವನ್ನು ಮಾಡಿದರೆ ಅದನ್ನು ಕಂಟಿನ್ಯೂಯಸ್ ಆಗಿ ಅಂದರೆ ನಿರಂತರವಾಗಿ ಕೆಲವು ದಿನಗಳ ಕಾಲ ಮಾಡಲೇಬೇಕಾಗುತ್ತದೆ. ಹೌದು, ಇದು ಉತ್ತಮವಾದಂತಹ ಫಲಿತಾಂಶವನ್ನು ನೀಡುತ್ತದೆ ಸ್ನೇಹಿತರೆ. ಹಾಗೂ ಕೊನೆಯದಾಗಿ ಸ್ನೇಹಿತರೆ, ಈ ಒಂದು ಲವಂಗವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಥವಾ ವಾಸ್ತುಶಾಸ್ತ್ರದಲ್ಲಿ ಲವಂಗವನ್ನು ಹೆಚ್ಚಿನ ಪರಿಣಾಮಕಾರಿಯಾಗಿ ಒಂದು ಪಾಸಿಟಿವ್ ಎನರ್ಜಿಯಾಗಿ ಈ ಒಂದು ಲವಂಗವನ್ನು ಬಳಸುತ್ತಾರೆ. ಹಾಗೂ ನಮ್ಮ ಸುತ್ತಲಿನ ವಾತಾವರಣವನ್ನು ಶುದ್ಧಗೊಳಿಸಲು ಕೂಡ ಈ ಒಂದು ಲವಂಗವನ್ನು ಬಳಸುತ್ತಾರೆ. ಅಷ್ಟೇ ಅಲ್ಲದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ರಕ್ಷಣೆಯನ್ನು ಮಾಡಬಲ್ಲ ಪ್ರಬಲವಾದಂತಹ ಒಂದು ಶಕ್ತಿಯಾಗಿ ಈ ಒಂದು ಲವಂಗವನ್ನು ಬಳಸಲಾಗುತ್ತದೆ. ಹಾಗಾಗಿ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆಗೆ ಈಸಿಯಾಗಿ ಈ ಒಂದು ಲವಂಗದ ಪರಿಹಾರಗಳನ್ನು ಮಾಡಬಹುದು. ಹಾಗೂ ಸಂಪತ್ತನ್ನು ಆಕರ್ಷಿಸುವುದು ಮತ್ತು ಗ್ರಹಗಳ ದೋಷಗಳನ್ನು ಸಮತೋಲನಗೊಳಿಸುವುದು ಕೂಡ ಈ ಒಂದು ಲವಂಗದಿಂದ. ಹಾಗಾಗಿ ಇವತ್ತಿನ ದಿನ ನಾವು ಹೇಳಿರುವಂತಹ ಈ ಲವಂಗದ ಸರಳ ಪರಿಹಾರಗಳನ್ನು ನೀವು ಮಾಡಿದರೆ ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿ, ಶಾಂತಿ ದೊರೆಯುತ್ತಾ ಹೋಗುತ್ತದೆ ಸ್ನೇಹಿತರೆ. ಹೌದು, ಇವತ್ತಿನ ದಿನ ನಾವು ಹೇಳಿರುವ ಈ ಒಂದು ಸರಳವಾದಂತಹ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ. ಇದೇ ರೀತಿಯಾದಂಥ ಇನ್ನೂ ಹಲವಾರು ಆಧ್ಯಾತ್ಮಿಕ ವಿಚಾರಗಳಿಗಾಗಿ ಮತ್ತು ಕೆಲವು ಪರಿಹಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಖಂಡಿತ ಮರೆಯಬೇಡಿ. ಧನ್ಯವಾದಗಳು.